ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಮುಖವಾಗಿ ಇವತ್ತು ಒಬಿಸಿ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಅಧ್ಯಕ್ಷ ಸ್ಥಾನವನ್ನ ವಹಿಸಿದ್ದಾರೆ. ಅದಂದ್ರೆ ನಿಜಕ್ಕೂ ಕೂಡ 2029ರ ಚುನಾವಣೆ ಪೂರ್ವ ಸಿದ್ಧತೆಯನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ ಇಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅಂತಂದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಅಹಿಂದ ನಾಯಕ ಅಂತ ಅನಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರದಿಂದಾಗಿ ಅಹಿಂದ ಮತಗಳನ್ನ ಹೇಗೆ ತೆಗೆದುಕೊಳ್ಳಬೇಕು, ಅಹಿಂದ ಮತಗಳನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಒಬಿಸಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರಮುಖ ಹಂತದ ಒಬಿಸಿ ಮೀಟಿಂಗ್ ಈಗಾಗಲೇ ಕೆಪಿಸಿಸಿ ಕಚೇರಿಯಲ್ಲಿ ಒಬಿಸಿ ಮೀಟಿಂಗ್ ಅನ್ನ ಮಾಡಲಾಗಿತ್ತು. ಅಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಆತ್ಮಸಾಕ್ಷಿಯ ಧ್ವನಿ ಅನ್ನುವಂತ ರೀತಿಯಲ್ಲಿ ಹೇಳಿದ್ರು. ಅಂತಂದ್ರೆ ಇದು ಕೇವಲ ಒಂದು ಈ ಸಭೆ ಇದೆಯಲ್ಲ, ಕೇವಲ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಒಂದಿಷ್ಟು ಸೀಮಿತ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಈ ಹಿಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕರೆತರುವಂತ ಪ್ರಯತ್ನವೂ ಕೂಡ ಆಗ್ತಾ ಇತ್ತು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಹಿಂದ ನಾಯಕ ಆಗೋದಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಆಗಬೇಕು. ಅದರಿಂದಾಗಿ ಒಬಿಸಿ ಮತ ಬ್ಯಾಂಕ್ ಏನಿದೆ ಸಂಪೂರ್ಣವಾಗಿ ನಮ್ಮ ಕಡೆ ವಾಲುವಂತ ರೀತಿಯಾದಂತ ಕಾರ್ಯತಂತ್ರಗಳಾಗಿರ್ಬೋದು, ರೂಪಗಳನ್ನಾಗಿರ್ಬೋದು ಸಂಪೂರ್ಣವಾಗಿ ಹಣಿಯೋದಕ್ಕೆ ಎಲ್ಲವೂ ಕೂಡ ಕಾರ್ಯತಂತ್ರ ನಡೀತಾ ಇತ್ತು. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು, ಇನ್ನು ಪ್ರಮುಖ ನಾಯಕರುಗಳಾಗಿರ್ಬೋದು, ಎಐಸಿಸಿ ಇಂದ ಒಬಿಸಿಯ ಮೀಟಿಂಗ್ ಸಭೆ ಏನಿದೆ ನಿಜಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ 3 ತಂತ್ರಗಾರಿಕೆಯನ್ನ ಹಣಿಯೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಒಂದಿಷ್ಟು ಮುಂದಾಗಿದ್ದಾರೆ. ಅಂತಂದ್ರೆ 3 ಪ್ರಮುಖವಾಗಿ ಬೆಳವಣಿಗೆಗಳು. ಮತ್ತೊಂದು ಕಡೆ ಈಗ 164 ಆರ್ಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸಂವಿಧಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ಮಾತಾಡಬಹುದು. ಇನ್ನು ಸಾಕಷ್ಟು ಅಹಿಂದ ನಾಯಕರನ್ನ ಕರೆತರುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಇವತ್ತು ಸಭೆಯಲ್ಲಿ ಸಂತೋಷ್ ಲಾಡ್ ಅವರಾಗಿರ್ಬೋದು, ಮಧು ಬಂಗಾರಪ್ಪನವರಾಗಿರ್ಬೋದು, ಹಾಗೆ NS ಬೋಸರಾಜ್ ಅವರಾಗಿರ್ಬೋದು ಪ್ರಮುಖವಾಗಿ ನಾಯಕರನ್ನ ಕರೆತರುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಅಂದ್ರೆ 24ಕ್ಕೂ ಹೆಚ್ಚು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡು ಈ ಸಭೆಯನ್ನ ಮಾಡ್ತಾ ಇರುವಂತದ್ದು ಅಹಿಂದ ಮತಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನ. ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದಾಗ 2029ರ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದ ಒಂದಿಷ್ಟು ಕಾರ್ಯತಂತ್ರ ಮಾಡಬೇಕು, ರೂಪವನ್ನ ಮಾಡಬೇಕು. ಹಾಗೆ ಪ್ರಮುಖವಾಗಿ 2029ರ ಸಮಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣದಲ್ಲಿ ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟು ಕೊಡಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೇವಲ ಕೇಂದ್ರದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದಿಷ್ಟು ಪ್ಲಾನ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ 2 ದಿನಗಳ ಒಂದಿಷ್ಟು ಸಭೆ ಇತ್ತಲ್ಲ, ಮೊದಲನೇದಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಒಂದಿಷ್ಟು ಸಭೆಗಳನ್ನ ಮುಗಿದಿದೆ. ಅದಾದ ನಂತರ ಇದೀಗ ಖಾಸಗಿ ಹೋಟೆಲ್ ನಲ್ಲಿ ಒಂದಿಷ್ಟು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಪ್ರಮುಖ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಎಐಸಿಸಿ ನಾಯಕರುಗಳಾಗಿರ್ಬೋದು, ಪ್ರಮುಖವಾಗಿ ಮಾಜಿ ಸಚಿವರುಗಳಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಇನ್ನು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಒಂದಿಷ್ಟು ಭೇಟಿ ಆಗ್ತಾ ಇದ್ದಾರೆ. ಒಂದಿಷ್ಟು ಯಾವ ರೀತಿಯಾದಂತಹ ಇಲ್ಲಿ ಕಾರ್ಯರೂಪ ತರಬೇಕು, ಇನ್ನು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸೋಲನ್ನ ಉಣಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಒಬಿಸಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಅಂದ್ರೆ ಅಹಿಂದ ಮತಗಳನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು, ಅಹಿಂದ ಮತಗಳನ್ನ ಬಿಟ್ಟರೆ ನಾವು ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಅಧಿಕಾರಕ್ಕೆ ಬರೋದಕ್ಕೆ ಆಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸೊ ಈಗ ಈ ರೀತಿಯಾದಂತಹ ಒಂದು ಒಬಿಸಿ ಮೀಟಿಂಗ್ ಅನ್ನ ಕೈಗೊಳ್ತಾ ಇದ್ದಾರೆ. ಈ ಪ್ರಮುಖವಾಗಿ ಇವತ್ತು ಮೀಟಿಂಗ್ ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳು ನಡೀಬಹುದು ಅಂದ್ರೆ ಚುನಾವಣೆ ಪೂರ್ವದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತದ್ದಾಗಿರ್ಬೋದು, ಇನ್ನು ಚುನಾವಣೆ ಆದ ನಂತರ ಯಾವ ರೀತಿಯಾಗಿ ಅಧಿಕಾರಕ್ಕೆ ಬರುವಂತದ್ದು ಪ್ರತಿಯೊಂದು ಕೂಡ ಇವತ್ತು ಸಭೆಯಲ್ಲಿ ಒಂದಿಷ್ಟು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.